ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಅವ್ರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸ್ಪೆಷಲಿ ಯಾರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಯಾರು ಸಪ್ರೇಷನಲ್ಲಿದ್ದೀರಾ, ಅವ್ರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಆ್ಯಕ್ಚುಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ಅವರ ಒಂದು ಮನಸ್ಸಿನ ಭಾವನೆಗಳು ನಿಮಗೋಸ್ಕರ ಏನಿದೆ, ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಬಟ್ ಏನು ಹೇಳೋಕ್ಕಾಗ್ತಾ ಇಲ್ಲ ಅವರಿಗೆ, ಎಲ್ಲವನ್ನೂ ಈ ಒಂದು ರೀಡಿಂಗ್ ಮುಖಾಂತರ ನೋಡೋಣ. ಸೊ ಗೈಸ್, ರೀಡಿಂಗ್ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆಗಿದ್ರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದಿದೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಟ್ಯಾರೋ ಕೋರ್ಸ್ ಕಲಿಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂದ್ಕೊಳ್ಳೋರು ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಸೊ ಲೆಟ್ ಸ್ಟಾರ್ಟ್. ಓಕೆ, ಸೊ ಬ್ಲಾಕ್ಡ್ ಎನರ್ಜಿ ಬರ್ತಾ ಇದೆ ಇಲ್ಲಿ ನನಗೆ. ಸಿಕ್ಸ್ ಆಫ್ ಕಪ್ಸ್. ಸೊ ಆಲ್ಮೋಸ್ಟ್ ಇಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಅಂತೂ ಸಿಕ್ಕಿತ್ತು ಅಂತ ಹೇಳಬಹುದು, ಬಟ್ ಸ್ಟಿಲ್ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಹೇಳಬಹುದು ಕೆಲವ್ರಿಗೆ. Five of Wands. The Hermit. Seven of Cups. ಓಕೆ, ತುಂಬ ಆಪ್ಷನ್ಸ್ ಇತ್ತು, ತುಂಬ ಅವಕಾಶಗಳಿತ್ತು ನಿಮ್ಮ ಪರ್ಸನ್ಗೆ ನಿಮ್ಮನ್ನು ಚೂಸ್ ಮಾಡ್ಕೊಳ್ಳೋದಕ್ಕೆ, ಬಟ್ ಇವರು ನಿಮ್ಮನ್ನು ಚೂಸ್ ಮಾಡ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಅವರು ರಿಗ್ರೆಟ್ ಫೀಲ್ ಆಗ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಚೀಟ್ ಮಾಡಿದ್ದೀನಿ ಅನ್ನೋ ಒಂದು ಭಾವನೆ ಏನಿದೆ ಅದಿನ್ನೂ ಅವ್ರನ್ನ ಕಾಡ್ತಾ ಇದೆ ಅಂತ ಹೇಳ್ಬೋದು, ಕೊರಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಓವರಾಲ್ ಕಾರ್ಡ್ಸ್ ನೋಡೋದಾದರೆ ಈ ಒಂದು ಪರ್ಸನ್ ತುಂಬಾ ಲೋ ಎನರ್ಜಿ ಫೀಲ್ ಮಾಡ್ತಾ ಇದ್ದಾರೆ. ಅಗೇನ್ ತುಂಬ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ ಇವ್ರ ಲೈಫಲ್ಲಿ ಅಂತ ಹೇಳ್ಬೋದು. ಫ್ಯಾಮಿಲಿ ವಿಚಾರವಾಗಿ ಅಥವಾ ಆಸ್ತಿ ವಿಚಾರವಾಗಿ ಕೆಲವೊಂದಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಈ ಪರ್ಸನ್ಗೆ ಇಲ್ಲಿ ಪ್ಲೇಫುಲ್ನೆಸ್ ಜಾಸ್ತಿ ಕಾಣಿಸ್ತಾ ಇದೆ. ನೀವು ಕಮಿಟ್ ಆದಾಗ, ನಿಮ್ಮ ಜೊತೆ ರಿಲೇಷನ್ಶಿಪ್ಪಲ್ಲಿದ್ದಾಗ ನಿಮ್ಮನ್ನು ತುಂಬ ಲೈಕ್ ಗ್ರ್ಯಾಂಟೆಡ್ ಆಗಿ ತೊಗೊಂಡಿರುವಂತಹ ಒಂದು ಸಂದರ್ಭ ಇತ್ತು ಅಂತ ಕಾಣಿಸುತ್ತೆ. ಆ್ಯಂಡ್ ಆ ಒಂದು ಗ್ರ್ಯಾಂಟೆಡ್ ಆಗಿರುವಂಥದ್ದು ಏನಿತ್ತು ಅಥವಾ ತುಂಬಾ ಲೀನಿಯಸ್ ಆಗಿಬಿಟ್ಟಿತ್ತು. ದಟ್ ನೀವೇನೇ ಮಾಡಿದ್ರೂ, ನಿಮಗೇನೇ ಮಾಡಿದ್ರೂ, ಹೇಗೆ ಇದ್ರೂ, ಏನೇ ನಡ್ಕೊಂಡ್ರೂ ನನ್ನ ಜೊತೆ ಇರ್ತಾರೆ ನನ್ನ ಪರ್ಸನ್, ನನ್ನ ಬಿಟ್ಟು ಹೋಗೋದಿಲ್ಲ. ಸೊ ದಟ್ ನೀವೊಂಥರ ಆಪ್ಷನ್ ಆಗಿದ್ರಿ ಅವ್ರಿಗೆ. ಆ್ಯಂಡ್ ಆ್ಯಸ್ ನೌ ಈಗ ಆದ್ರೂ ಕೂಡ ಅವ್ರಿಗೆ ಒಂದು ಲೈಕ್ ಆಪ್ಷನ್ ಥರ ನೀವಿದ್ದೀರಾ. ದಟ್ ನೀವಿಲ್ಲ ಅಂದರೆ ಇನ್ನೊಬ್ಬರು ಇಲ್ಲ ಅಂದರೆ ಮತ್ತೊಂದು, ಈ ರೀತಿ ಒಂದು ಥಿಂಕಿಂಗಲ್ಲಿ ಅವರಿದ್ದರು ಅಂತ ಕಾಣಿಸುತ್ತೆ. ಆ್ಯಂಡ್ ಅಗೇನ್ ಅದನ್ನು ನಿಮಗೆ ಗೊತ್ತಾಗೂ ಸಹ ನೀವು ಎಷ್ಟೊಂದು ಸತಿ ದುಃಖನೂ ಪಟ್ಟಿದ್ದೀರಾ. ದಟ್ ಈ ಒಂದು ಪರ್ಸನ್ಗೆ ತುಂಬ ಆಪ್ಷನ್ಸ್ ಇತ್ತು, ನಾನೇನು ಪ್ರಿಯಾರಿಟಿ ಅಲ್ಲ, ನೀವು ತುಂಬ ಪ್ರಿಯಾರಿಟಿ ಕೊಡ್ತಾ ಇದ್ರಿ ಅಂತ ಕಾಣಿಸುತ್ತೆ. ಬಟ್ ಈ ಪರ್ಸನ್ ಅದನ್ನು ದಟ್ ಡಿಸರ್ವ್ ಇರಲಿಲ್ಲ ಅಂತ ಕಾಣಿಸುತ್ತೆ. ದಟ್ ತುಂಬಾ ಗ್ರ್ಯಾಂಟೆಡ್ ಆಗಿ ತೊಗೊಂಡಿದ್ದಾರೆ ನಿಮ್ಮನ್ನ ಅಂತ ಹೇಳಬಹುದು. ಆ್ಯಂಡ್ ನಿಮಗೆ ಯಾವುದೇ ರೀತಿಯ ನಿಮ್ಮ ಫೀಲಿಂಗ್ಸ್ಗಾಗಲಿ ನಿಮಗಾಗಲಿ ಇಲ್ಲಿ ಪ್ರಿಯಾರಿಟೈಸ್ ಮಾಡಿಲ್ಲ. ಸೊ ಅದನ್ನು ಈಗ ನೆನಪು ಮಾಡಿಕೊಂಡು ಅವರು ಗಿಲ್ಟಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಗಿಲ್ಟ್ ಮಾಡಿದ್ರೂ, ಪಶ್ಚಾತ್ತಾಪ ಪಡ್ತಾ ಇದ್ರೂ ಏನಾಗೋದು, ಕೆಲವರು ಈಗ ಆಲ್ರೆಡಿ ನೀವು ಬಹುಶಃ ಇನ್ನು ಕೆಲವರು ಆಲ್ರೆಡಿ ಮೂವ್ ಆನ್ ಆಗಬೇಕು ಅಂತಲೂ ಅಂದ್ಕೊಳ್ತಾ ಇದ್ದೀರಾ. ಏನೇ ಮಾಡಿದ್ರೂ ಇಲ್ಲಿ ಮ್ಯಾರೇಜ್ ಎನರ್ಜಿ ಇತ್ತು, ಕಮಿಟ್ಮೆಂಟ್ ಆಲ್ರೆಡಿ ಸಿಗ್ತಾ ಇತ್ತು. ಬಟ್ ಇಲ್ಲಿ ಕೆಲವೊಂದಷ್ಟು ನಿಮ್ಮ ಪರ್ಸನ್ ಅವರ ದುಡುಕಿನ ನಿರ್ಧಾರಗಳು ಏನಾಗಿರಬಹುದು, ಅಥವಾ ಟ್ರೈ ಮಾಡೋಣ ಬೇರೆ ಒಂದು ವಿಚಾರ, ಏನೋ ಒಂದು ಗೊತ್ತಿಲ್ಲದೇನೆ, ಅಥವಾ ಬೇರೆ ನಿಮ್ಮನ್ನು ಬಿಟ್ಟು ಬೇರೆಯೊಬ್ಬರ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ಬೋದು, ಅಥವಾ ಬೇರೆದವರ ಮಾತನ್ನ ಕೇಳಿ ನಿಮ್ಮ ಮೇಲೆ ಸ್ವಲ್ಪ ಡೌಟ್ ಪಟ್ಟಿರಬಹುದು. ಈ ರೀತಿಯ ಒಂದು ವಿಚಾರಗಳು ಅಥವಾ ಒಂದು ದಟ್ ಫ್ಲರ್ಟಿಂಗ್ ಎನರ್ಜೀಸ್ ಜಾಸ್ತಿ ಕಾಣಿಸ್ತಾ ಇತ್ತು. ಈ ಪರ್ಸನ್ ನಿಮ್ಮ ಜೊತೆ ಚೆನ್ನಾಗಿದ್ರು, ಬಟ್ ಸ್ಟಿಲ್ ಬೇರೆದವ್ರ ಜೊತೆನೂ ಒಂದು ಫ್ಲರ್ಟ್ ಮಾಡೋದು ಅಥವಾ ಕ್ಯಾಶುವಲ್ ಆಗಿ ಮಾತಾಡೋದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಸಹ
ನಿಮ್ಗೆ ಹೇಳ್ತಾ ಇದ್ರು. ಬಟ್ ಸ್ಟಿಲ್ ನೀವು ಅವ್ರನ್ನ ತುಂಬ ಪ್ರೀತಿಸೋ ಕಾರಣ ಅವ್ರು ಏನೇ ಹೇಳಿದ್ರು ಏನೇ ಮಾಡಿದ್ರು ನೀವು ಸಪೋರ್ಟ್ ಮಾಡ್ತಾಯಿದ್ರಿ, ಇರಲಿ ಬಿಡು ಅಂತ. ಅದೇ ನಿಮಗೆ ಈ ಒಂದು ಸಪ್ರೇಷನ್ಗೆ ಕಾರಣ ಆಗಿದೆ. ಆ್ಯಂಡ್ ನೀವು ಕೊಟ್ಟಿರುವಂಥ ಏನು ತುಂಬ ಅತಿಯಾದ ಪ್ರೀತಿ ಅವ್ರಿಗೆ ಏನಾಗಿದೆ, ಏನೇ ಆದರೂ ಬಿಟ್ಟು ಹೋಗಲ್ಲ ಅನ್ನೋ ಒಂದು ಇದರಲ್ಲಿ ಈಗ ಅವರೇ ನಿಮ್ಮನ್ನು ಬಿಟ್ಟಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಬಟ್ ತುಂಬ ಚೀಟಿಂಗ್ ಎನರ್ಜೀಸ್ ಇದೆ ಅಗೇನ್. ಬಟ್ ಸ್ಟಿಲ್ ಇವರಿಂದ ನೀವು ತುಂಬ ನೋವು ಅನುಭವಿಸಿದ್ದೀರಾ, ತುಂಬ ಚೀಟ್ ಆಗಿದೆ ನಿಮಗೆ. ಬಟ್ ಸ್ಟಿಲ್ ಯು ಆರ್ ವೇಟಿಂಗ್ ಫಾರ್ ದಿಸ್ ಪರ್ಸನ್. ನೀವು ಇನ್ನೂ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಅಂದರೆ ಇಟ್ಸ್ ಲೈಕ್ ದ ಫೂಲ್. ಎಸ್, ಇಟ್ಸ್ ಲೈಕ್ ಫೂಲಿಶ್ನೆಸ್ ಅಂತಲೇ ಹೇಳಬಹುದು. ಐ ನೋ ಇಟ್ಸ್ ಹಾರ್ಡ್. ನನ್ನ ಕೆಲವೊಂದು ಮಾತುಗಳು ತುಂಬ ಹಾರ್ಡ್ ಅನ್ನಿಸ್ಬೋದು. ಬಟ್ ಪದೇ ಪದೇ ಒಂದು ಪರ್ಸನ್ಗೆ ಎಷ್ಟು ಅಂತ ಅವಕಾಶ ಕೊಡ್ತೀರಾ ಡಿಯರ್ ಹೇಳಿ? ಇಟ್ಸ್ ಟೈಮ್ ಟು. ಈ ಥರ ಒಂದು ಪರ್ಸನ್ ಇದ್ದಾರೆ ನಿಮ್ಮ ಲೈಫಲ್ಲಿ, ನಿಮ್ಮನ್ನು ಪ್ರಿಯೋರಿಟೈಸ್ ಮಾಡ್ತಾ ಇಲ್ಲ, ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಒಂದು ಕಡೆಯಿಂದ ಎಫರ್ಟ್ ಹಾಕ್ತಾ ಇದ್ದೀರಾ, ಇನ್ನೊಂದು ಕಡೆಯಿಂದ ಎಫರ್ಟ್ ಹಾಕ್ತಾ ಇಲ್ಲ. ಇವ್ರಿಗೆ ನಿಮ್ಮ ಹತ್ರ ಕೆಲಸ ಆಗಬೇಕು ಅಂದಾಗ ಮಾತ್ರ ನೀವು ಬೇಕು, ಕೆಲಸ ಎಲ್ಲ ಮುಗಿದ ಮೇಲೆ ಮತ್ತೆ ನಿಮ್ಮನ್ನು ಇಗ್ನೋರ್ ಮಾಡೋದು. ಈ ರೀತಿ ಒಂದು ಇದ್ದಾಗ, ನಿಮಗೆ ಪ್ರೀತಿನೇ ಸಿಗ್ತಾ ಇಲ್ಲ ಅಂದಾಗ ಈ ಪರ್ಸನ್ ಜೊತೆ ನೀವು ಯಾಕಿದ್ದೀರಾ? ಅಥವಾ ಇನ್ನೂ ಇವ್ರು ನಿಮ್ಮಿಂದ ದೂರ ಇದ್ರೂ ಸಹ ಇನ್ನೂ ಇವ್ರು ವಾಪಸ್ ಬರಲಿ ಅಂತ ನೀವು ಯಾಕೆ ಕಾಯ್ತಾ ಇದ್ದೀರಾ? ನೋಡಿ ಡಿಯರ್, ಲೈಫಲ್ಲಿ ಯಾವತ್ತಾದ್ರೂ ದಟ್ ಒಂದು ರಾಂಗ್ ಡಿಸಿಷನ್ನ ತೊಗೊಂಡು ಲೈಫ್ ಲಾಂಗ್ ಅದ್ರ ಜೊತೆಗೇ ಸಫರ್ ಆಗೋದಕ್ಕಿಂತ ಒಂದು ಬ್ರೇವ್ ಡಿಸಿಷನ್ ಅನ್ನೋದನ್ನು ತೊಗೊಂಡು ನೀವು ಮುಂದೆ ಮೂವ್ ಆನ್ ಆಗೋದು ಒಳ್ಳೆಯದು ಕೆಲವ್ರಿಗೆ. ಓಕೆ, ಸೊ ಆ್ಯಸ್ ನಿಮ್ಮ ಒಂದು ಎನರ್ಜೀಸ್ ಏನು ನೋಡೋಣ. ದಟ್ ನಿಮ್ಮ ಒಂದು ಕೆರಿಯರ್ ಅನ್ನೋದು ಒಂದಿದೆ. ಕೆರಿಯರ್ ಕಡೆ ಸ್ವಲ್ಪ ನೀವು ನಿಮ್ಮ ಕೆರಿಯರ್ ಕಡೆ ಫೋಕಸ್ ಮಾಡಿ. ಕೆಲಸ ಯಾರಾದರೂ ಬಿಟ್ಟಿದ್ದರೆ ಕೆಲಸ ಸರ್ಚ್ ಮಾಡಿ, ಅಥವಾ ಏನಾದರೂ ಕಲಿಯೋಕಿದ್ರೆ ಕಲೀರಿ ಅಂತ ಹೇಳ್ತೀನಿ. ಆ್ಯಂಡ್ ಇಫ್ ಯು ಆರ್ ಥಿಂಕಿಂಗ್ ಟು ಮೂವ್ ಆನ್, ಜಸ್ಟ್ ಪ್ಲೀಸ್ ಗೋ ಹೆಡ್. ಬಿಕಾಸ್ ಈ ಪರ್ಸನ್ಗೆ ನೀವು ಇಂಪಾರ್ಟೆಂಟ್ ಇಲ್ಲ. ಆ್ಯಂಡ್ ತುಂಬ ಜನ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದಾರೆ, ಅಥವಾ ತುಂಬ ಜನ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ, ಅಥವಾ ಥರ್ಡ್ ಪಾರ್ಟಿ ಇದ್ದಾರೆ ಅಂತ ಹೇಳಿದ್ರೆ, ನೀವು ಇಂಪಾರ್ಟೆಂಟ್ ಇದ್ದರೆ ಈ ಥರ್ಡ್ ಪಾರ್ಟಿ ಜೊತೆಗಾದರೂ ಯಾಕೆ ಹೋಗ್ತಾ ಇದ್ರು ಈ ಪರ್ಸನ್? ಜಸ್ಟ್ ಥಿಂಕ್ ಮಾಡಿ ದಟ್. ಓಕೆ, ಸೊ ಆ ರೀತಿ ಇದ್ದಾಗ ಆ ರೀತಿ ಒಂದು ಸ್ಟ್ರಾಂಗ್ ಡಿಸಿಷನ್ನ ನಿಮಗೋಸ್ಕರ ನೀವು ತೊಗೊಂಡು ನೀವು ಹೋಗಬಹುದು. ಇಲ್ಲಿ ಇಲ್ಲಿ ಫಿನಾನ್ಷಿಯಲಿ ತುಂಬ ಲೋ ಅಂತಲೂ ಕಾಣಿಸ್ತಾ ಇದೆ. ದಟ್ ನೀವು ಇವ್ರಿಗೆ ತುಂಬ ದುಡ್ಡಿನ ಸಹಾಯನೂ ಕೂಡ ಮಾಡಿದ್ದೀರಾ, ದುಡ್ಡಿಗೋಸ್ಕರನೇ ಇವ್ರು ನಿಮ್ಮ ಜೊತೆ ಪ್ರೀತಿಯಿಂದ ಇದ್ದರು ಅಂತ ಕಾಣಿಸುತ್ತೆ. ಆ್ಯಂಡ್ ನಾವು ದುಡ್ಡು ವಾಪಸ್ ಕೇಳೋಕ್ಕೆ ಹೋದಾಗಲೂ ಸಹ ಇಲ್ಲಿ ಕೆಲವ್ರಿಗೆ ದೂರ ಮಾಡ್ಕೊಂಡಿರೋದು ಉಂಟು. ವಾಪಸ್ ಯಾವಾಗ ನೀವು ದುಡ್ಡು ಕೇಳೋದಕ್ಕೆ ಶುರು ಮಾಡಿದ್ರಿ ಆವಾಗ ಈ ಪರ್ಸನ್ ನಿಮ್ಮ ಜೊತೆ ತುಂಬಾ ವಿಯರ್ಡಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡೋದು, ತುಂಬ ರೂಡಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದರು ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ನೀವು ತುಂಬ ಸೀರಿಯಸ್ ಇದ್ರಿ ಈ ಒಂದು ರಿಲೇಷನ್ಶಿಪ್ ಕುರಿತು, ಬಟ್ ಈ ಪರ್ಸನ್ ಅಷ್ಟು ಸೀರಿಯಸ್ ಇರಲಿಲ್ಲ. ಆ್ಯಂಡ್ ಆ್ಯಸ್ ಐ ಕ್ಯಾನ್ ಸಿ ದಟ್ ಅಷ್ಟೊಂದು ಲಾಯಲ್ ಕೂಡ ಇಲ್ಲ ಈ ಪರ್ಸನ್. ನಿಮಗೆ ಅಷ್ಟು ಡಿಸರ್ವ್ ಕೂಡ ಅನ್ನಿಸ್ತಾ ಇಲ್ಲ ನನಗೆ ಆ್ಯಸ್ ಪರ್ ದಿ ಕಾರ್ಡ್. ಸೊ ಬೆಟರ್, ಇನ್ನೂ ನಿಮಗೆ ಆಪ್ಷನ್ಸ್ ಇದೆ, ಇನ್ನೂ ಚಾನ್ಸ್ ಇದೆ ನಿಮಗೆ. ಸ್ಟಿಲ್ ನಿಮ್ಮ ಮದುವೆ ಆಗಿಲ್ಲ ಈ ಪರ್ಸನ್ ಜೊತೆ, ಏನೂ ಆಗಿಲ್ಲ, ಸ್ಟಿಲ್ ಯು ಆರ್ ವೇಟಿಂಗ್ ಫಾರ್ ದಿಸ್ ಪರ್ಸನ್ ಬಿಕಾಸ್ ಯು ಆರ್ ನೋ ಕಾಂಟ್ಯಾಕ್ಟ್ ಅಂದರೆ ಪ್ಲೀಸ್ ನಿಮಗೊಂದು ಪ್ರೀತಿ, ಲೈಕ್ ಯು ಡಿಸರ್ವ್ ಬೆಟರ್. ಓಕೆ, ಪ್ರೀತಿ ಬೇರೆ ಪರ್ಸನ್ ಕಡೆಯಿಂದನೇ ಸಿಗಬೇಕು ಅಂತಲ್ಲ, ನಿಮ್ಮೊಳಗೆ ನಿಮ್ಮ ಪ್ರೀತಿ ಇರುತ್ತೆ. ಸೊ ಅದನ್ನು ಕಂಡುಕೊಳ್ಳಿ, ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿ, ಸೆಲ್ಫ್ ಅಪ್ರಿಷಿಯೇಷನ್ ಸ್ಟಾರ್ಟ್ ಮಾಡಿ, ನಿಮಗೋಸ್ಕರ ನೀವು ಬದುಕೋದಕ್ಕೆ ಶುರು ಮಾಡಿ. ಆದಷ್ಟು ಟೇಕ್ ಆ್ಯಕ್ಷನ್ಸ್, ನಿಮಗೋಸ್ಕರ ನೀವು ಆ್ಯಕ್ಷನ್ಸ್ನ ತೊಗೊಳ್ಳೋದಕ್ಕೆ ಯೋಚನೆ ಮಾಡಿ. ಆ್ಯಂಡ್ ಥಿಂಕ್ ಸಮ್ ಕ್ರಿಯೇಟಿವಿಟಿ ಅಬೌಟ್ ಯುವರ್ ಕೆರಿಯರ್ ಅಂತ ಬರ್ತಾ ಇದೆ. ನಿಮ್ಮ ಕೆರಿಯರ್ ಕಡೆಯೂ ಸ್ವಲ್ಪ ಫೋಕಸ್ಡ್ ಮಾಡಿ. ಇಲ್ಲಿ ಹೆಚ್ಚು ನಿಮ್ಮ ಪರ್ಸನ್ ಎನರ್ಜೀಸ್ಗಿಂತ ನನಗೆ ನಿಮ್ಮ ಎನರ್ಜೀಸ್ ಜಾಸ್ತಿ ಸಿಗ್ತಾ ಇರೋದ್ರಿಂದ ನಿಮಗೆ ನಾನು ಏನು ಕಾರ್ಡ್ ಹೇಳ್ತಾ ಇದೆ ಅದನ್ನು ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದೀನಿ. ಇದೊಂದು ಯೂನಿವರ್ಸ್ ಕಡೆಯಿಂದ ನಿಮಗೆ ಮೆಸೇಜ್ ಅಂತನಾದರೂ ಅಂದ್ಕೊಳ್ಳಿ, ಒಂದು ಎಚ್ಚರಿಕೆ ಅಂತನಾದರೂ ಅಂದ್ಕೊಳ್ಳಿ. ಟೇಕ್ ಆ್ಯಕ್ಷನ್ಸ್ ಬಿಫೋರ್ ಇಟ್ಸ್ ಟೂ ಲೇಟ್. ತುಂಬ ಲೇಟ್ ಆಗೋದಕ್ಕಿಂತ ಮುಂಚೆನೇ ಒಂದು ಆ್ಯಕ್ಷನ್ ಅನ್ನೋದನ್ನು ತೊಗೊಂಡು ನಿಮಗೋಸ್ಕರ ನೀವು ಬದುಕೋದಕ್ಕೆ ಶುರು ಮಾಡಿ, ಬ್ಯಾಲೆನ್ಸ್ ಮಾಡೋದಕ್ಕೆ ಶುರು ಮಾಡಿ. ಡಿವೈನ್ ಟೈಮಲ್ಲಿ ನಿಮಗೇನು ಸರಿ ಇರುತ್ತೆ, ನಿಮಗೇನು ಬೇಕು ಅಂತ ಯೂನಿವರ್ಸಿಗೆ ಗೊತ್ತು, ಅದನ್ನು ಕೊಡ್ತಾರೆ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.